ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಇಡನ್ ಫೀಲಿಂಗ್ಸ್ ಏನು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋಣ. ಸೊ ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನಾನು ಅವ್ರ ಎನರ್ಜಿ ಪಿಕ್ ಮಾಡೋದು ಈಸಿ ಆಗುತ್ತೆ. ದ ಎಂಪರರ್, ಸಿಕ್ಸ್ ಆಫ್ ಪೆಂಟಿಕಲ್ಸ್, ತ್ರೀ ಆಫ್ ಕಪ್ಸ್ ಮತ್ತು 10 ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್. ಓಕೆ, ಇದು ಟ್ಯಾರೋ ಕಾರ್ಡ್ಸ್. ಆದರೆ ಇದು ಬಂದು ಟಿಪ್ಪರ್ ಕಾರ್ಡ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಇದು ಜರ್ಮನ್ ಫಾರ್ಚೂನ್ ಟೆಲ್ಲಿಂಗ್ ಕಾರ್ಡ್ಸ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಫಾಲ್ಸ್ ಪರ್ಸನ್, ಆಕ್ಯುಪೇಷನ್, ಇಂಪ್ರಿಸನ್ಮೆಂಟ್, ಅಫಿಷಿಯಲ್ ಪರ್ಸನ್, ಮೆಚ್ಯೂರ್ ಮ್ಯಾನ್. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಇಲ್ಲಿ ಎಂಪರರ್ ಮತ್ತು ಇಲ್ಲಿ ಮೆಚ್ಯೂರ್ ಮ್ಯಾನ್ ಅಂತ ಒಂದೇ ಕಾರ್ಡ್ ಎರಡೆರಡು ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈ ಪರ್ಸನ್ ನಿಮಗಿಂತ ಒಂಚೂರು ದೊಡ್ಡವರಾಗಿರಬಹುದು. ಅಂದರೆ ನಿಮ್ಮ ಏಜ್ಗಿಂತ ಅವರು ಒಂದು ಸ್ವಲ್ಪ ಏಜಲ್ಲಿ ದೊಡ್ಡವರು ಇರ್ತಾರೆ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದಾದರೆ ಇಲ್ಲಿ ಈ ಪರ್ಸನ್ ನಿಮಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಇಲ್ಲಿ ಫಾಲ್ಸ್ ಪರ್ಸನ್ ಅಂತ ಅಂದರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರೋ ಅಂಥದ್ದು, ನಿಮ್ಮನ್ನ ಚೀಟ್ ಮಾಡಿರೋ ಅಂಥದ್ದು, ನಿಮ್ಮನ್ನ ಡಿಸಪಾಯಿಂಟ್ಮೆಂಟಿಗೆ ತಳ್ಳಿರೋ ಅಂಥ ಪರ್ಸನ್ ಇವರಾಗಿದ್ದಾರೆ. ಆ್ಯಂಡ್ ಆ ಪರ್ಸನ್ ಬಂದು ತುಂಬಾ ರಿಗ್ರೆಟ್ ಅನ್ನೋವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ನಿಮ್ಮಿಂದ ದೂರ ಹೋದ್ರೂ ಕೂಡ ಅವ್ರು ಮಾಡಿದ್ದು ತಪ್ಪು ಅನ್ನೋವಂಥದ್ದು ಆ ಪರ್ಸನ್ಗೆ ಈಗ ಫೀಲ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ಈ ಪರ್ಸನ್ ಬಂದು ಕಂಪ್ಲೀಟ್ಲಿ ಅವರು ಐಸೋಲೇಟ್ ಆಗೋಗಿದ್ದಾರೆ. ಅಂದರೆ ಅವರು ಒಬ್ಬರೇ ಆಗೋಗಿದ್ದಾರೆ, ಒಬ್ಬಂಟಿ ಆಗೋಗಿದ್ದಾರೆ, ಯಾರ ಜೊತೆನೂ ಮಾತಾಡ್ತಿಲ್ಲ, ಅವರ ಫೀಲಿಂಗ್ಸ್ ಅನ್ನೋವಂಥದ್ದನ್ನು ಏನು ಹೇಳ್ಕೊಳ್ತಿಲ್ಲ. ಅವರ ಒಂದು ಫ್ಯಾಮಿಲಿ ಮತ್ತು ಅವರ ಒಂದು ಕೆಲಸದ ಕಡೆ ತುಂಬ ಫೋಕಸ್ ಆಗಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಈ ಪರ್ಸನ್ ಬಂದು ಇಲ್ಲಿ ನೋಡ್ಬೋದು, ಇಲ್ಲೂ 3 ಜನ ಇದ್ದಾರೆ, ಇಲ್ಲೂ 3 ಜನ ಇದ್ದಾರೆ. ಅಂದರೆ ಇಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಅನ್ನೋವಂಥದ್ದು ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಇದ್ರೂ ಕೂಡ ಅವ್ರಿಗೆ ನಿಮ್ಮಿಂದ ದೂರ ಆಗಿರೋ ಅಂಥದ್ದು ಎಲ್ಲೋ ಬೇಜಾರಾಗ್ತಾ ಇದೆ, ಎಲ್ಲೋ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ, ಅವ್ರಿಗೆ ರಾಂಗ್ ಅಂತ ಅನ್ನಿಸ್ತಾ ಇದೆ, ಅವ್ರು ಮಾಡಿದ್ದು ತಪ್ಪಾಯಿತು ಅನ್ನೋ ಒಂದು ರಿಗ್ರೆಟ್ ಅನ್ನೋವಂಥದ್ದನ್ನು ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ ಬಂದು ಸ್ವಲ್ಪ ನಿಮ್ಮನ್ನು ಈಗೋ, ಆ್ಯಟಿಟ್ಯೂಡ್ ಅಥವಾ ತುಂಬ ಕಂಟ್ರೋಲಿಂಗ್ ಬಿಹೇವಿಯರ್ ಅನ್ನೋವಂಥದ್ದನ್ನು ಅವರು ಹೊಂದಿದ್ರು ಅನಿಸುತ್ತೆ. ಸೊ ಅವರು ನಿಮ್ಮನ್ನು ತುಂಬಾ ಕಂಟ್ರೋಲ್ ಮಾಡ್ತಿದ್ರು, ಅಥವಾ ಅವ್ರು ಹೇಳಿದ ಮಾತೇ ಕೇಳಬೇಕು, ಅವ್ರು ಹೇಳಿದ್ದೇ ಕರೆಕ್ಟು ಅನ್ನುವಂಥದ್ದನ್ನು ವಾದಿಸ್ತಿದ್ರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ ಪರ್ಸನ್ ಹೇಳೋದೇ ರೈಟ್, ಅವ್ರು ಮಾಡಿದ್ದೇ ರೈಟ್, ಅವ್ರು ಇನ್ಯಾರ ಮಾತನ್ನು ಕೇಳಲ್ಲ, ಈ ಥರ ಒಂದು ಮನಸ್ಥಿತಿಯಲ್ಲಿ ಇರುವಂಥ ಪರ್ಸನ್ ಇವರು. ಆ್ಯಂಡ್ ಇವರು ನಿಮಗೆ ತುಂಬ ಸಹಾಯನೂ ಕೂಡ ಮಾಡಿದ್ದಾರೆ. ನಿಮಗೆ ಎಲ್ಲೋ ಒಂದು ಕಡೆ ಬೇಜಾರಾದಾಗ, ಅಥವಾ ನಿಮಗೆ ಹಣಕಾಸು ಇಲ್ಲದೆ ಇದ್ದಾಗ, ಅಥವಾ ನೀವು ಕಷ್ಟದಲ್ಲಿದ್ದಾಗ ಈ ಪರ್ಸನ್ ಬಂದು ನಿಮಗೆ ಹೆಲ್ಪ್ ಕೂಡ ಮಾಡಿದ್ದಾರೆ. ಈ ಪರ್ಸನ್ ನೀವು ಎಷ್ಟೇ ಕಷ್ಟಪಟ್ಟಿದ್ರೂ ಕೂಡ ಆ ಒಂದು ಸಿಚುವೇಷನಲ್ಲಿ ಬಂದು ನಿಮಗೆ ಸಹಾಯ ಮಾಡಿರೋದ್ರಿಂದ ಈ ಪರ್ಸನ್ ನಿಮ್ಮನ್ನ ಈಸಿಯಾಗಿ ಗ್ರ್ಯಾಂಟೆಡ್ ಆಗಿ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತೊಗೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ 3 ಆಫ್ ಕಪ್ಸ್ ಅಂತ ಬಂದಾಗ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ 3 ಜನ ವ್ಯಕ್ತಿಗಳು, ಅಂದರೆ ನೀವು, ಇನ್ನೊಬ್ಬರು ಮತ್ತು ಅವರು, ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನಿಂದ ಈ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗಿದ್ರೂ ಕೂಡ ಆ ಪರ್ಸನ್ ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಒಂದು ಫ್ಯಾಮಿಲಿ ಅನ್ನೋ ಒಂದು ವೈಬ್ ಅನ್ನೋವಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ಒಂದು ಇಡನ್ ಫೀಲಿಂಗ್ಸ್ ಅನ್ನೋವಂಥದ್ದು ಏನು ಕಾಣಿಸ್ತಿದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡ್ಮೇಲೆ ಒಂದು ರಿಗ್ರೆಟ್ ಅನ್ನೋದನ್ನು ಫೀಲ್ ಮಾಡ್ತಿದ್ದಾರೆ, ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋವಂಥದ್ದಿದೆ, ಒಂದು ಬೇಜಾರು ಅನ್ನೋವಂಥದ್ದಿದೆ. ಅವ್ರೇನು ಖುಷಿಯಾಗಿಲ್ಲ, ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಎಲ್ಲೋ ತಪ್ಪು ಮಾಡಿದೆ, ನಾನು ನಿಮ್ಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಲಿಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ಕೂಡ ಆ ಪರ್ಸನ್ ಇದ್ದಾರೆ. ಆದರೆ ಇಲ್ಲಿ ಎಲ್ಲೂ ಕೂಡ ಆ ಪರ್ಸನ್ನು ಕಮ್ ಬ್ಯಾಕ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಅಂದರೆ ರೀಕನ್ಸಲೇಷನ್ ಅನ್ನೋವಂಥದ್ದು ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆದರೆ ಅವರ ಮಾಡಿದ್ದು ತಪ್ಪು ಅನ್ನೋದನ್ನು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಹೊರತು ಇಲ್ಲಿ ಯಾವುದೇ ಒಂದು ಮನಸ್ಥಿತಿ, ಅಂದರೆ ವಾಪಸ್ ಬರೋ ಅಂಥ ಒಂದು ಮನಸ್ಥಿತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಈ ಒಂದು ಏಂಜಲ್ಸ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ರಿಲೀಸ್ ಯುವರ್ ಎಕ್ಸ್, ಅಂದರೆ ನಿಮ್ಮ ಪಾರ್ಟ್ನರ್ನ ನೀವು ಬಿಡೋದು
ಉತ್ತಮ ಅಂತ. ಅಂದರೆ ಈ ಪರ್ಸನ್ ಬಂದು ನಿಮಗೆ ಎಷ್ಟೇ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡಿದ್ರು ಕೂಡ ಇವ್ರು ಮಾತ್ರ ನಿಮ್ಮಿಂದ ದೂರನೇ ಆಗ್ತಾರೆ ಹೊರತು ಇವ್ರು ನಿಮಗೆ ವಾಪಸ್ ಮತ್ತೆ ಬರಲ್ಲ. ಆ್ಯಂಡ್ ಈ ಪರ್ಸನ್ ನಿಮ್ಮಿಂದ ಆಲ್ರೆಡಿ ದೂರ ಆಗೋಗಿದ್ದಾರೆ, ಬಟ್ ಅವರಿಗೆ ಒಂದು ಬೇಜಾರಿದೆ, ಒಂದು ಅವ್ರು ತಪ್ಪು ಮಾಡಿದ್ರು ಅನ್ನೋ ಒಂದು ರಿಯಲೈಸೇಷನ್ ಇದೆ ಹೊರತು ಆ ಪರ್ಸನ್ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರೆ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇದು ಒಂದು ಟೈಮ್, ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನೀವಿನ್ನೂ ಈ ಪರ್ಸನ್ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಈ ಪರ್ಸನ್ ಅನ್ನೋರು ಮತ್ತೆ ವಾಪಸ್ ಬರಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಚೇಂಜ್ ಆಗೋಗಿದ್ದಾರೆ, ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ನೀವು ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಬೇಡ ಅನ್ನೋವಂಥದ್ದು. ಸೊ ಇವ್ರು ಆಲ್ರೆಡಿ ನಿಮ್ಮನ್ನು ದೂರ ಮಾಡ್ಕೊಂಡು ಆಗಿದೆ. ಆದರೆ ಈ ಪರ್ಸನ್ ಬಂದು ನಿಮ್ಮ ಮೇಲೆ ಇರುವಂಥ ಒಂದು ಕನ್ಸರ್ನ್ ಕೇರ್ ಸದಾ ಇದ್ರೂ ಕೂಡ ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಬರಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲೋ ಅಂದ್ಕೊಳ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಕಾರ್ಡ್ ನೋಡೋಣ. ಓಕೆ, ಡಿಸೆಪ್ಷನ್. ಓಕೆ, ಇಲ್ಲಿ ನೋಡಿ ಡಿಸೆಪ್ಷನ್ ಅಂತ ಅಂದರೆ ಈ ಪರ್ಸನ್ನು ಮೋಸ ಮಾಡಿದ್ರು, ನಿಮಗೆ ಚೀಟಿಂಗ್ ಮಾಡಿದ್ರು, ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮುಂದೆ ಅವರು ಒಂದು ಮಾಸ್ಕ್ ಹಾಕ್ಕೊಂಡು ನಿಮ್ಮ ಜೊತೆ ಇದ್ದರು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಇಲ್ಲೊಂದು ಫಾಲ್ಸ್ ಪರ್ಸನ್ ಇದೆ, ಇದು ಕೂಡ ಸಮ್ಮನ್ ಈಸ್ ವೇರಿಂಗ್ ಅ ಫಾಲ್ಸ್ ಸೆಲ್ಫ್ ಮಾಸ್ಕ್ ಅಂತ ಬರ್ತಾ ಇದೆ. ಇಲ್ಲೂ ಕೂಡ ನೋಡ್ಬೋದು ನೀವು 5 ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ 3 ಆಫ್ ಕಪ್ಸ್ ಬರ್ತಿದೆ. ಅಂದರೆ ಈ ಒಂದು ಸಿಚುವೇಶನಲ್ಲಿ ಏನು ಹೇಳ್ಬೋದು ಅಂದರೆ ಈ ಪರ್ಸನ್ ನಿಮಗೆ ಚೀಟ್ ಮಾಡಿರೋ ಅಂಥದ್ದು ನಿಜ, ಇವರು ನಿಮಗೆ ಮೋಸ ಮಾಡಿದ್ದಾರೆ, ಇವರು ನಿಮಗೆ ರೈಟ್ ಚಾಯ್ಸ್ ಅಲ್ಲ. ಹಾಗೆ ಈ ಪರ್ಸನ್ ನಿಮಗೆ ಮೋಸ ಮಾಡಿರೋದ್ರಿಂದ ನೀವು ಇವ್ರನ್ನ ರಿಲೀಸ್ ಮಾಡೋದು ತುಂಬ ಒಳ್ಳೆಯದು. ರಿಲೀಸ್ ಅಂತ ಅಂದರೆ ಇವ್ರನ್ನ ನೀವು ಬಿಟ್ಟು ಮುಂದೆ ನಿಮ್ಮ ಲೈಫ್ಗೆ ಹೋದಾಗ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ವೆಯ್ಟಿಂಗ್ ಅನ್ನುವಂಥದ್ದು ಇಲ್ಲಿ ನೆಸಸರಿ ಇಲ್ಲ. ಯಾಕೆ ಅಂದರೆ ಈ ಪರ್ಸನ್ ಬಂದು ಆಲ್ರೆಡಿ ನಿಮ್ಮನ್ನ ಚೀಟ್ ಮಾಡಿರೋದ್ರಿಂದ ಈ ಪರ್ಸನ್ಗೆ ಗೊತ್ತಿದೆ ಇವರು ನಿಮಗೆ ರೈಟ್ ಚಾಯ್ಸ್ ಅಲ್ಲ ಅಂತ ಅಂದ್ಬಿಟ್ಟು, ಅವ್ರಿಗೂ ಗೊತ್ತಿದೆ ಅವರು ನಿಮಗೆ ರೈಟ್ ಪರ್ಸನ್ ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ನಿಮಗೆ ಅವ್ರ ಮೇಲಿರುವಂಥ ಪ್ರೀತಿ ವಿಶ್ವಾಸ ಆಗಿರ್ಬೋದು, ಅವ್ರಿಗೆ ನಿಮ್ಮ ಮೇಲಿರುವಂಥ ಕನ್ಸರ್ನ್ ಆಗಿರಬಹುದು, ಅದು ನಿಮ್ಗಿನ್ನ ಈ ಪರ್ಸನ್ ಮೇಲೆ ಒಂದು ಅಟೆನ್ಷನ್ ಅಥವಾ ಒಂದು ಅಟ್ರಾಕ್ಷನ್ ಅನ್ನೋ ಅಂಥದ್ದನ್ನು ಈಗಲೂ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಇದಾಗಿತ್ತು ಈ ಒಂದು ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು.